ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ AT ರಘು ಅವರ ಶ್ರೀಮತಿಯವರು. ತುಂಬ ಸಂತೋಷವಾಗುತ್ತೆ. ಅವ್ರ ಜೊತೆ ನಾನು ಇಷ್ಟು ವರ್ಷ ಇದ್ದು ಒಂಥರ ಕಾಲ ಕಳೆದಿದ್ದೀನಿ ಅಂತ. ನಾನು ಅದನ್ನು ಆ ಥರ ಟಫ್ ಅಂತ ಅಂದ್ಕೊಳ್ಳಿರಲಿಲ್ಲ. ಒಂಥರ ಇಟ್ ಇಸ್ ಅ ವೇ ಆಫ್ ಮೈ ಲೈಫ್, ಆ ಥರ ಅಂತ ಅಂದ್ಕೊಂಡಿದ್ದೆ. ಪಾರ್ಟ್ ಆಫ್ ಮೈ ಲೈಫ್. ತುಂಬ ಅದು ನನ್ನ ತಲೆಗೆ ಅದನ್ನು ಇದು ಮಾಡಿಲ್ಲ. ಅಫ್ಕೋರ್ಸ್ ಗೊತ್ತು, ಅವರಿಗೂ ಗೊತ್ತು, ಅದು ನಾನು ಫೇಸ್ ಮಾಡಿದ್ದೀನಿ ಅಲ್ಲ ಆ ಥರ ಇದರಲ್ಲೆಲ್ಲ. ಬಟ್ ಅದನ್ನು ಹೇಳ್ಕೊಂಡು ಅಳೋದು, ಆ ಥರ ಬ್ರೇಕ್ ಡೌನ್ ಆಗೋದು, ಆ ಥರ ಎಲ್ಲ ಅಷ್ಟು ಇದಾಗ್ತಾ ಇರಲಿಲ್ಲ. ಗೊತ್ತಿಲ್ಲ ನಾನು ಎಷ್ಟು ಚೆನ್ನಾಗಿ ಮಾತಾಡಿಲ್ಲ. ಬಟ್ ನಾನು ಮನಸ್ಸಲ್ಲಿ ಏನಿತ್ತು ಅದು ಒಂಥರ, ನಾನೇನು ಯಾವುದೇ ಸ್ಕ್ರಿಪ್ಟ್ ಇಟ್ಕೊಂಡಿಲ್ಲ. ನನ್ನ ಮನಸ್ಸಿಗೆ ಏನು ತೋಚ್ತು ಅದನ್ನು ಜಸ್ಟ್ ಹಾಗೇ ನಿಮ್ಮ ಹತ್ರ ಈ 101 ನೆನಪುಗಳಲ್ಲಿ ನೀವು ಹೇಗೆ ನಮ್ಮನ್ನು ಬರಮಾಡ್ಕೊಂಡಿದ್ದೀರಾ, ಅದೇ ಆ 101 ನೆನಪುಗಳ ಪಯಣಕ್ಕೆ ನೀವು ಕರ್ಕೊಂಡು ಹೋದ್ರಿ. ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ AT ರಘು ಅವರ ಶ್ರೀಮತಿಯವರು. ಅವರ ಮನೆಯ ಬೆಳಕು, ಅವರ ಮನೆಯ ಲಕ್ಷ್ಮಿ, ಮಹಾಲಕ್ಷ್ಮಿ ಎಲ್ಲ ನಮ್ಮ ಲೀಲಮ್ಮ ಅವರಮ್ಮ. ನಮಸ್ಕಾರ. ನಮಸ್ತೆ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಒಪ್ಕೊಂಡು ಅಟ್ಲೀಸ್ಟ್ ಒಂದು ಸ್ಮಾಲ್ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ ಅಂತ ಬಂದಿದ್ದಕ್ಕೆ. ಅಲ್ಲ, ನನಗೆ ಏನು ಗೊತ್ತಾ ಕ್ವಶನ್ ಕೇಳಬೇಕು ಅನಿಸಿದ್ದು, ನಾವೆಲ್ಲ ರಘು ಸರ್ನ ಆಗಲೇ ಮೇಡಮು ಹೇಳಿದ್ರು ನನ್ನ ದಾಡಿ ವಿಷಯಕ್ಕೆ, ದಾಡಿನಲ್ಲೇ ನೋಡಿದ್ದೀವಿ. ರಘು ಸರ್ ಯಾವಾಗಿಂದ ದಾಡಿ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ? ಯಾಕೆಂದರೆ ಅವ್ರಿಗಿಂತ ಮುಂಚೆ ನೀವು ಬಂದವ್ರ ಲೈಫಲ್ಲಿ, ನೀವು ಮದುವೆ ಟೈಮಲ್ಲೆಲ್ಲ ಅಫ್ಕೋರ್ಸ್ ಕ್ಲೀನ್ ಶೇವ್ ಇತ್ತು ಅಂತ ಕಾಣುತ್ತೆ ರಘು ಸರ್ಗೆ. ಯಾವಾಗಿಂದ ದಾಡಿ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರಮ್ಮ? ಇನ್ಫ್ಯಾಕ್ಟ್ ಇದು ಮ್ಯಾರೇಜ್ ಫಸ್ಟ್ ಇಯರ್ನಲ್ಲಿ ಆ ಥರ ಶುರು ಮಾಡಿದ್ರು. ಓಕೆ. ಆಮೇಲಿಂದ ಮಧ್ಯದಲ್ಲಿ ಯಾವಾಗಾದರೂ? ಇಲ್ಲ, ಅದು ಏನಾದರೂ ಎಮರ್ಜೆನ್ಸೀಸ್ ಆ ಥರ ಇದ್ದರೆ ಮಾತ್ರ ತೆಗಿಯೋರು, ಇಲ್ಲ ಅಂತಂದರೆ ಹಾಗೆ ಇರೋದು. ಓಕೆ. ಹೌ ಪ್ರೌಡ್ ಯು ಆರ್ AT ರಘುಸ್ ವೈಫ್ ಅನ್ನೋದು ಎಷ್ಟು ನಿಮ್ಗೊಂದು ಪ್ರೌಢತೆ ಇದೆ? ಪ್ರೌಢತೆ ಅಂತಂದರೆ ನಿಜವಾಗ್ಲೂ ಐ ಆಮ್ ಬ್ಲೆಸ್ಡ್ ಟು ಬಿ ಹಿಸ್ ವೈಫ್. ವಂಡರ್ಫುಲ್. ಒಂಥರ ತುಂಬ ಸಂತೋಷವಾಗುತ್ತೆ. ಅವ್ರ ಜೊತೆ ನಾನು ಇಷ್ಟು ವರ್ಷ ಇದ್ದು ಒಂಥರ ಕಾಲ ಕಳೆದಿದ್ದೀನಿ ಅಂತ. ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ತುಂಬ ಖುಷಿ. ಆ್ಯಂಡ್ ಮ್ಯಾಮ್, ಒಂದು ನಾನು ಅಕ್ನಾಲೇಜ್ ಮಾಡಲೇಬೇಕು, ಬೀನಾ ಮೇಡಮ್ ಹೇಳಿದ್ದು, ಅಂದರೆ ಯಜಮಾನರು ಸಿನಿಮಾ ಶೂಟಿಂಗು ಕೆಲಸ ಅಂತ ಇರಬೇಕಾದ್ರೆ, ಇದು ನಾನು ಸೀರಿಯಸ್ಲಿ ಹಾನೆಸ್ಟ್ಲಿ ಕೇಳ್ತಾ ಇದ್ದೀನಿ, ಒಂದು ಹೆಣ್ಮಗಳಾಗಿ ನೀವು ಮಕ್ಕಳನ್ನ, ಮನೇನ, ಈ ಥರ ಗಂಡನ ಕೆಲಸಗಳನ್ನ ಎಲ್ಲ ನೋಡಿಕೊಂಡು ಸಂಸಾರನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಎಷ್ಟು ಟಫ್ ಟಾಸ್ಕ್. ಇವತ್ತು ಎಷ್ಟೋ ಜನ ಹೆಣ್ಮಕ್ಳಿಗೆ ನಿಮ್ಮ ಈ ಆನ್ಸರ್ ಒಂದು ಇನ್ಸ್ಪಿರೇಷನ್ ಆಗುತ್ತೆ. ನಾನು ಅದನ್ನು ಆ ಥರ ಟಫ್ ಅಂತ ಅಂದ್ಕೊಳ್ಳಿರಲಿಲ್ಲ. ಒಂಥರ ಇಟ್ ಇಸ್ ಅ ವೇ ಆಫ್ ಮೈ ಲೈಫ್, ಆ ಥರ ಅಂತ ಅಂದ್ಕೊಂಡಿದ್ದೆ. ಪಾರ್ಟ್ ಆಫ್ ಮೈ ಲೈಫ್. ಒಂಥರ ಇವರು ಚಿತ್ರರಂಗದಲ್ಲಿ ಇದ್ದಾರೆ ಹಾಗೆ ಹೀಗೆ ಅಂತೆಲ್ಲ ನನಗೆ ಆ ತಲೆ ಹೋಗಿಲ್ಲ ಅಷ್ಟು. ಸೊ ಇಟ್ ಇಸ್ ಜಸ್ಟ್ ಹಾಗೆ ಇದ್ದೀವಿ ಅಷ್ಟೇ. ಒಂಥರ ಗೋ ವಿತ್ ದ ಫ್ಲೋ ಅಂತ ಹೇಳೋ ಥರ ಒಂಥರ. ಐ ಮೀನ್ ದ್ಯಾಟ್ ಈಸ್ ಆಲ್ಸೋ ಐ ವಾಸ್ ನಾಟ್ ಕ್ರಿಬ್ಬಿಂಗ್. ಅದ್ರ ಬಗ್ಗೆ ಏನು ನನಗೆ ಚಿಂತೆನೂ ಇರಲಿಲ್ಲ. ಅಲ್ಲಿ ಇಲ್ಲಿ ಅಂತೆಲ್ಲ ಹೇಳ್ಕೊಂಡು ಅದೊಂಥರ ಅವ್ರ ಲೈಫ್, ಅವ್ರ ಕೆಲಸ, ಇದು ನನ್ನ ಕೆಲಸ ಅಂತ ಹೇಳ್ಕೊಂಡು ನಾವು ಇದು ಮಾಡಿದ್ದಷ್ಟೇ. ಎಸ್. ಒಂದು ಫೈನಲ್ ಕ್ವಶನ್ನು, ನಿಮ್ಮ ಹತ್ರ ಯಾವಾಗಾದರೂ ಈ ಫೈನಾನ್ಷಿಯಲ್ ಚಾಲೆಂಜಸ್ಸು ಈ ಥರದ್ದೆಲ್ಲ ಆದಾಗ ರಘು ಸರ್ ಎಮೋಷ್ನಲಿ ಬ್ರೇಕ್ ಡೌನ್ ಆಗಿದ್ದು ಉಂಟಾ ಯಾವಾಗಾದರೂ? ಇಲ್ಲ, ಅಷ್ಟು ಇಲ್ಲ. ಅವರು ತುಂಬ ಅದು ನನ್ನ ತಲೆಗೆ ಅದನ್ನು ಇದು ಮಾಡಿಲ್ಲ. ಅಫ್ಕೋರ್ಸ್ ಗೊತ್ತು, ಅವರಿಗೂ ಗೊತ್ತು, ಅದು ನಾನು ಫೇಸ್ ಮಾಡಿದ್ದೀನಿ ಅಲ್ಲ ಆ ಥರ ಇದರಲ್ಲೆಲ್ಲ. ಬಟ್ ಅದನ್ನು ಹೇಳ್ಕೊಂಡು ಅಳೋದು, ಆ ಥರ ಬ್ರೇಕ್ ಡೌನ್ ಆಗೋದು, ಆ ಥರ ಎಲ್ಲ ಅಷ್ಟು ಇದಾಗ್ತಾ ಇರಲಿಲ್ಲ. ನನ್ನ ಮುಂದೆ ಮಾಡ್ತಾ ಇರಲಿಲ್ಲ. ಯಾವಾಗಲೂ ಧೈರ್ಯನೇ ಹೇಳೋರು ಮಕ್ಕಳನ್ನ. ಐ ಡೋಂಟ್ ಥಿಂಕ್ ಹಿ ಹ್ಯಾಸ್ ಎವರ್ ಬ್ರೋಕನ್ ಡೌನ್ ಲೈಕ್ ದ್ಯಾಟ್. ಇಲ್ಲ, ಅವರು ಯಾವಾಗಲೂ ಹಿ ಹ್ಯಾಸ್ ಆಲ್ವೇಸ್ ಬೀನ್ ವೆರಿ ಸ್ಟ್ರಾಂಗ್. ಅವರು ಯಾಕಂದರೆ ಅವರು ಕಷ್ಟಪಟ್ಟು ಮುಂದೆ ಬಂದವರು. ಅವರಿಗೆ ಏನು ಹೇಳೋದು ಈಸಿಯಾಗಿ ಬಂದಿಲ್ಲ, ಇಲ್ಲ ಹೆರಿಡಿಟ್ರಿ ಆಗೇನು ಬಂದಿಲ್ಲ ಅವರಿಗೆ. ಸೊ ಅವ್ರು ಏನೇ ಮಾಡಿದ್ರು ಅವರು ಕಷ್ಟಪಟ್ಟು ಅವರು ಸಂಪಾದನೆ ಮಾಡಿರೋಂಥ ಒಂದು ಫೇಮ್ ಆ್ಯಂಡ್ ಇದು ಹಾರ್ಡ್ ಅರ್ನ್ಡ್ ನೇಮ್, ಫೇಮ್ ಆ್ಯಂಡ್ ಮನಿ, ವಾಟ್ ಎವರ್ ಹಿ ಹ್ಯಾಸ್ ಮೇಡ್ ವಾಸ್ ಆಲ್ ಹಿ ವಾಸ್ ಅ ಸೆಲ್ಫ್ ಮೇಡ್ ಮ್ಯಾನ್. ಸೊ ಅದಕ್ಕೆ ಅವರು ಯಾವತ್ತೂ ಅಷ್ಟು ಫೇಸ್ ಮಾಡಿ ಬಂದವರು. ಇಟ್ ಈಸ್ ನಾಟ್ ಈಸಿ ಟು ಬ್ರೇಕ್ ಹಿಮ್ ಡೌನ್. ಆ ಕಷ್ಟಗಳೇ ಅವ್ರನ್ನ ಬ್ರೇಕ್ ಡೌನ್ ಮಾಡಿಲ್ಲ. ಇದೆಲ್ಲ ಸೊ ಅದು ನಿಜವಾಗ್ಲೂ ಅದೊಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
ಆ್ಯಂಡ್ ದಟ್ ಇಸ್ ಸಮಥಿಂಗ್ ದಟ್ ಹ್ಯಾಸ್ ಇನ್ಸ್ಪೈರ್ಡ್ ಅಸ್ ಆಲ್ಸೋ. ಎಸ್ ಮಾ, ಇವಾಗ ಎಷ್ಟೋ ಜನ ಇವತ್ತಿಗೂ ಎ ಟಿ ರಘು ಸರ್ ಸಿನಿಮಾಗಳನ್ನ ನೋಡಿ ಇನ್ಸ್ಪೈರ್ ಆಗಿ ಅವ್ರ ಪಿಕ್ಚರ್ಗಳನ್ನ ಇಷ್ಟಪಡೋ ಅವರು ಸಾಕಷ್ಟು ಜನ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೇ ಅವರು ಯಾವ ಥರ ಅವರು ಕಷ್ಟಪಟ್ಕೊಂಡು ಒಂಥರ ಹಾರ್ಡ್ ವರ್ಕ್ ಮಾಡಿ ಮತ್ತು ವಿತೌಟ್ ಲೂಸಿಂಗ್ ಹಿಸ್ ಕಾನ್ಫಿಡೆನ್ಸ್, ಆ ಥರ ಅವರು ಸಹ ಅದೇ ಥರ ಮಾಡಬೇಕು. ಸುಮ್ಮನೆ ಮಧ್ಯದಲ್ಲಿ ಅದನ್ನು ಬಿಟ್ಟು ಬೇರೆ ಯಾವುದಾದ್ರೂ ಇದನ್ನು ಇದು ಮಾಡೋದೆಲ್ಲ, ಆಮೇಲೆ ಸ್ಟ್ರಾಂಗ್ ಆಗಿ ಫೇಸ್ ಮಾಡಬೇಕು ಲೈಫ್ನ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ಅದೇ ಥರ ಅವರು ತುಂಬ ಅಸಿಸ್ಟೆಂಟ್ಸ್ ಎಲ್ಲ ಅದೇ ಥರ ಮಾಡ್ತಾ ಇದ್ದಾರೆ ಆ್ಯಂಡ್ ದೇ ಆರ್ ವೆರಿ ಪ್ರೌಡ್. ಆ ಥರ ನನಗೆ ಅದೇ ಥರ ಹೇಳ್ತೀನಿ ನಾನು ಎಲ್ರಿಗೂ ಅಷ್ಟೇ. ಸೋ ನೈಸ್, ವಂಡರ್ಫುಲ್. ಎಸ್ ಮಾ, ಈಗ ಕಳೆದ ಆಲ್ಮೋಸ್ಟ್ ಒಂದು 2 ಅವರ್ಸ್ ಮಾತಾಡಿದ್ದೀವಿ ನಾವು. ಸಾಕಷ್ಟು ವಿಷಯಗಳು, ಅಂದರೆ ಅಪ್ಪನ ಮಡಿಕೇರಿ ದಿಸ್ಗಳಿಂದ ಹಿಡಿದು ಅವರ ಹೆಲ್ತ್ ಚಾಲೆಂಜಸ್ ದಿಸ್ಗಳವರೆಗೂ ಎಲ್ಲ ಮಾತಾಡ್ಕೊಂಡ್ಬಂದ್ವಿ. ಎಲ್ಲ ಒಂದು ಸತಿ ರೀಕಲೆಕ್ಟ್ ಮಾಡ್ಕೊಂಡು ಹಿಂದೆ ತಿರುಗಿ ನೋಡಿದಾಗ ನಿಮ್ಗೇನು ಅನ್ನಿಸ್ತು? ಎಲ್ಲ ರಿಕಲೆಕ್ಟ್ ಮಾಡಿ ಹಿಂದೆ ತಿರುಗಿ ನೋಡಿದಾಗ ಏನು ಅನ್ನಿಸ್ತು ಅಂದರೆ, ಅದೇ ಒಂದು ಇಟ್ಸ್ ಅ ಫೀಲಿಂಗ್ ಆಫ್ ಪ್ರೈಡ್ ಅಷ್ಟೇ. ಐ ಓನ್ಲಿ ಫೀಲ್ ಪ್ರೌಡ್ ದ್ಯಾಟ್ ನಮ್ಮ ತಂದೆ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಅಂತ. ಆ್ಯಂಡ್ ನಮ್ಮ ತಾಯಿ ಹೇಳಿದಾಗೆ ಈಸ್ ಆ್ಯನ್ ಇನ್ಸ್ಪಿರೇಷನ್. ಜನರು ಮುಂದೆ ಈ ಥರ ಏನು ಹೇಳೋದು, ಈ ಥರ ಒಂದು ರೆಸ್ಪಾನ್ಸಿಬಿಲಿಟಿ, ಒಂದು ನಮ್ಮ ಒಂದು ಸಾಧನೆಯ ಕಡೆ ಒಂದು ನಮ್ಮ ಏನು ಸ್ಫೂರ್ತಿ ಇದೆ ಅದನ್ನು ಜನರು ಫಾಲೋ ಮಾಡಬೇಕು. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಇಫ್ ವಿ ಡೋಂಟ್ ಅಚೀವ್ ಎನಿಥಿಂಗ್, ನಮ್ಮ ಜೀವನಕ್ಕೊಂದು ಅರ್ಥ ಇರೋದಿಲ್ಲ. ಸೊ ಅದು ಎಷ್ಟೇ ಸಣ್ಣ ಇರಬಹುದು, ಯಾವುದೇ ಒಂದು ಇವಾಗ ಸಣ್ಣ ಗೋಲ್ಸನ್ನು ನಾವು ಅಚೀವ್ ಮಾಡ್ಕೊಂಡು ಹೋದರೆ ಅದು ನಮ್ಮ ಒಂದು ಜೀವನಕ್ಕೊಂದು ಸಾರ್ಥಕತೆಯನ್ನು ನೀಡುತ್ತೆ ಅಂತ ಆ ಒಂದು ದಾರಿನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ಅದು ನಮಗೊಂದು ಸ್ಫೂರ್ತಿ. ಸೊ ಲೈಕ್ ಹೌ ಹೀ ಈಸ್ ಅ ಸೆಲ್ಫ್ ಮೇಡ್ ಮ್ಯಾನ್, ಸೊ ವಿ ಆಲ್ಸೋ ಫೀಲ್ ದ್ಯಾಟ್ ವಾಟ್ ಎವರ್ ಲಿಟಲ್ ನಾವು ಮಾಡಿರೋದು ಸೆಲ್ಫಾಗೇ ನಾವು ಮಾಡಿರೋದು. ಇವಾಗ ನಾನು ಎ ಟಿ ರಘು ಅವ್ರ ಮಗಳು ಅಂತ ಹೇಳಿ ನಾನೇನು ಸಾಧನೆ ಮಾಡಿಲ್ಲ, ಅದು ನನ್ನ ಸ್ವಯಂ ಸಾಧನೆ. ಅದು ಇವಾಗ ನಾನು ಕೆಲಸ ಮಾಡೋದಾಗಲಿ ಇಲ್ಲ ಒಂದು ಮನೆ ಮಾಡಿರೋದಾಗಲಿ ಏನೇ, ಅದೆಲ್ಲ ಒಂದು ಸ್ವಯಂ ಸಾಧನೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ಸಪೋರ್ಟ್ ಇದ್ದೇ ಇದೆ. ಯಾವುದೇ ಒಂದು ನಮ್ಮ ತಂದೆ ತಾಯಿ ಆಶೀರ್ವಾದ ಮತ್ತು ಅವರ ಒಂದು ಸಪೋರ್ಟ್ ಇಲ್ಲದೆ ಇದೆಲ್ಲ ಸಾಧ್ಯವಾಗ್ತಾನೇ ಇರಲಿಲ್ಲ. ಆದರೂ ಒಂದು ಹೆಮ್ಮೆ, ಇಷ್ಟೆಲ್ಲ ಮಾಡೋಕ್ಕೆ ಒಂದು ನನ್ನಿಂದ ಸಾಧ್ಯ ಆಯಿತು ಅನ್ನೋಂಥ ಒಂದು ಹೆಮ್ಮೆ. ಸೊ ಅದೇ ಥರ ಮುಂದೇನೂ ಜೀವನ ಸಾಗಿಸ್ಕೊಂಡು ಹೋಗುವಂಥ ಒಂದು ಧೈರ್ಯ ಅವರು ಒಂದು ದಾರಿ ಒಂದು ತೋರಿಸ್ಕೊಟ್ಟಿದ್ದಾರೆ. ಹಾಗೆ ಈ 101 ನೆನಪುಗಳಲ್ಲಿ ನೀವು ಹೇಗೆ ನಮ್ಮನ್ನು ಬರಮಾಡ್ಕೊಂಡಿದ್ದೀರಾ, ಅದೇ ಆ 101 ನೆನಪುಗಳ ಪಯಣಕ್ಕೆ ನೀವು ಕರ್ಕೊಂಡು ಬಂದ್ರಿ. ಅದಕ್ಕೆ ನಾನು ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಹೃತ್ಪೂರ್ವಕವಾದ ಧನ್ಯವಾದ. ಥ್ಯಾಂಕ್ ಯು. ಆ್ಯಂಡ್ ವೀಕ್ಷಕರಿಗೂ ಧನ್ಯವಾದ. ಏನು ಯುವರ್ ಕಂಫರ್ಟಬಲ್ ಅಲ್ಲಿ, ನಿಮ್ಗೇನು ಕಾನ್ಷಿಯಸ್ ಆಗಿಲ್ಲ ನೋಡಿ, ಕಮೆಂಟ್ಸ್ ಎಲ್ಲ ಜನ ಮಾತಾಡ್ತಾರೆ ಎಷ್ಟು ಚೆನ್ನಾಗಿ ಮಾತಾಡಿದ್ದೀರಾ ನೀವು ಅಂತ. ಗೊತ್ತಿಲ್ಲ ನಾನು ಎಷ್ಟು ಚೆನ್ನಾಗಿ ಮಾತಾಡಿಲ್ಲ, ಬಟ್ ನಾನು ಮನಸ್ಸಲ್ಲಿ ಏನಿತ್ತು ಅದು ಒಂಥರ, ನಾನೇನು ಯಾವುದೇ ಸ್ಕ್ರಿಪ್ಟ್ ಇಟ್ಕೊಂಡಿಲ್ಲ. ನನ್ನ ಮನಸ್ಸಿಗೆ ಏನು ತೋಚ್ತು ಅದನ್ನ ಜಸ್ಟ್ ಹಾಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಅದನ್ನ ಇವಾಗ ಜನರಲ್ಲಿ ಚೆನ್ನಾಗಿ ಮಾತಾಡ್ತೀರಾ ಅಂತಂದ್ರೆ ನಾನು ಹೇಳೋದು, ಕೆಲವೊಮ್ಮೆ ನಾವು ಸಾಕಷ್ಟು ಜನ ಸಂದರ್ಶನ ಮಾಡಿರ್ತೀವಲ್ಲ, ನಾವು ಏನೋ ಒಂದು ಪ್ರಶ್ನೆ ಕೇಳ್ತೀವಿ, ನಮಗೆ ಅಂದರೆ ಇಷ್ಟು ಒಂದು ಸಣ್ಣ ಟ್ರಾವೆಲಲ್ಲಿ ಅಥವಾ ಒಂದು ಸಣ್ಣ ಎಕ್ಸ್ಪೀರಿಯನ್ಸಲ್ಲಿ ಅವ್ರು ಆನ್ಸರ್ ಮಾಡೋ ರೀತಿಯಲ್ಲಿ ಗೊತ್ತಾಗುತ್ತೆ ಅವ್ರು ಎಷ್ಟು ಆರ್ಗ್ಯಾನಿಕ್ ಆಗಿದ್ದಾರೆ, ಅವರೆಷ್ಟು ಕ್ಲೀನ್. ನಾನು ಕೇಳ್ತಿರೋ ಪ್ರಶ್ನೆಗೆ ನೀವು ಉತ್ತರ ಕೊಡೋಕ್ಕೆ 1 ಸೆಕೆಂಡು ಟೈಮ್ ತೊಗೊತಿರಲಿಲ್ಲ, ಪಟ ಅಂತ ಹೇಳ್ತಾ ಇದ್ರಿ. ಸೊ ಯು ಆರ್ ವೆರಿ ಕ್ಲಿಯರ್ ಹಿಯರ್. ನೀವು ಯಾವುದು ಕ್ಯಾಲ್ಕುಲೇಟ್ ಮಾಡಿ ಮಾತಾಡ್ತಾ ಇಲ್ಲ. ಅದು ಜನ ನೋಡೋರ್ಗೂ ಗೊತ್ತಾಗುತ್ತೆ, ಪಕ್ಕದಲ್ಲಿ ಕೂತಿದ್ದು ನನಗೂ ಗೊತ್ತಾಯಿತು. ಇದು ಒಂದು ನಮ್ಮ ಚಾನಲ್ ಕಡೆಯಿಂದ, ನನ್ನ ಕಡೆಯಿಂದ ನಿಮ್ಮ ಮನೆಯಲ್ಲಿ ಒಂದು ನಮ್ಮ ಚಾನಲ್ ಜ್ಞಾಪಕವಾಗಿ ಇದೊಂದಿರಲಿ ಅನ್ನೋದಕ್ಕೆ ಇದೊಂದು ಪುಟ್ಟ ಉಡುಗೊರೆ. ಸೊ ನಿಮಗೆ ಖುಷಿ ಆಗುತ್ತೆ ಅಂತ ಅನ್ಕೊತೀನಿ. ಓಪನ್ ಮಾಡಿ ಇದು ಈ ಮಾರ್ಬಲ್ ಸ್ಟೋನ್. ವೆರಿ ನೈಸ್. ಇದು ಫಸ್ಟ್ ಟೈಮ್ ನಮ್ಮ ಮನೆಗೆ ಫೋಟೋ ಶೂಟ್ಗೆ ಅಂತ ಬಂದಿದ್ದು. ಓಕೆ, ನಮ್ಮ ಮನೆಗೆ ಫಸ್ಟ್ ಟೈಮ್ ಇದೇ ಥರ ಲೈಟ್ಸ್ ಎಲ್ಲ ಅರೇಂಜ್ ಮಾಡಿ ಫಸ್ಟ್ ಟೈಮ್ ನಾವು ಫ್ಯಾಮಿಲಿ ಫೋಟೋ ಅಂತ ತಗೊಂಡಿದ್ದು ಇದೇ ಫಸ್ಟ್. ಇಲ್ಲಿ ನಮ್ಮ ಚಾನಲ್ ಒಂದು ಲೋಗೋ ಇದೆ. ಸೊ ಇದಕ್ಕೆ ಒಂದು ಸ್ಟ್ಯಾಂಡ್ ಇದೆ. ಇದನ್ನ ಸ್ಟ್ಯಾಂಡ್ಗೆ ನೀವು ಫಿಕ್ಸ್ ಮಾಡಿಕೊಂಡು ಯು ಕ್ಯಾನ್ ಕೀಪ್ ವೆರ್ ಎವರ್ ಯು ಆರ್ ಕಂಫರ್ಟಬಲ್. ಡೆಫಿನೆಟ್ಲಿ ಥ್ಯಾಂಕ್ ಯು ಸೋ ಮಚ್. ಇಟ್ ಇಸ್ ಸಚ್ ಅ
ಮೆಮೊರಬಲ್ ಗಿಫ್ಟ್. ನನ್ನ ಎಕ್ಸ್ ಕೊಲೀಗ್ ಒಬ್ಬರು ಕವನ ಅಂತ, ಅವರು ಒಂದು ಆನ್ಲೈನ್ ಶಾಪಿಂಗ್ ಇದಿದೆ ಒಂದು ವೋಚರ್ ಕೊಟ್ಟಿದ್ದಾರೆ ಮಿರಾಕಿ ಅಂತ. ಸೊ ಯು ಕ್ಯಾನ್ ಶಾಪ್ ಇಟ್ ಆನ್ಲೈನ್, ನಿಮ್ಗೆ ಏನು ಬೇಕು ನೀವು ತಗೋಬೋದು. ಇದೊಂದು ಪುಟ್ಟ ಉಡುಗೊರೆ ಅವ್ರ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಕವನ ಥ್ಯಾಂಕ್ ಯು ಕವನ. ದಿಸ್ ಇಸ್ ಅ ವೆರಿ ಥಾಟ್ಫುಲ್ ಗಿಫ್ಟ್ ಫ್ರಮ್ ಯು. ನಿಮ್ಗೆ ಏನು ಬೇಕು ಫಾರ್ ಕ್ಲೋತಿಂಗ್ ಎನಿಥಿಂಗ್ ಯು ಕ್ಯಾನ್ ವಿಸಿಟ್ ದ ಸೈಟ್ ಆ್ಯಂಡ್ ಯು ಕ್ಯಾನ್ ಗೋ. ಶೋರ್ ಖಂಡಿತ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನನಗಂತೂ ನಿಮ್ಮ ಜೊತೆ ಮಾತಾಡಿದ್ದು ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನಗೆ ಇಂಟರ್ವ್ಯೂ ಅಂತ ಅನಿಸಿಲ್ಲ, ಸುಮ್ಮನೆ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮ ಜೊತೆ ಅನ್ನಿಸ್ತು. ನೀವು ಹಂಗೆ ಆರಾಮಾಗಿ ಮಾತಾಡ್ಕೊಂಡು ಹೋದ್ರಿ. ಸೊ ನೀವು ನನ್ನ ಜೊತೆ ಮಾತಾಡಿದ್ದೇನು ಅನ್ನಿಸ್ತು? ನನಗೂ ಹಾಗೆ ಅನಿಸ್ತು. ಅದೇ ನಾನು ಮೊದಲೇ ನಿಮಗೆ ಹೇಳಿದೆ, ನೀವು ನಿಮ್ಮ ಹೆಸರು ಒಂದು, ಸೊ ಅದೇ ಒಂದು ಕಂಫರ್ಟ್ ಫೀಲ್ ತೊಗೊಂಡು ಬಂತು ನನಗೆ. ಆ್ಯಂಡ್ ನೀವಿರೋ ದ ವೇ ಯು ಆರ್ ನೋಡೋಕ್ಕೆ ನೀವು ಈಸಿಲಿ ನಮ್ಮ ತಂದೆಗೆ ಒಂದು ಹಿರಿ ಮಗ ಇದ್ದಿದ್ರೆ ಥ್ಯಾಂಕ್ ಯು ಸೋ ಮಚ್, ಡೆಫಿನೆಟ್ಲಿ ನಿಮ್ಮ ಹಾಗೆ ಇರ್ತಿದ್ನೇನೋ ಹಂಗೆ ಅನ್ಕೊಳ್ಳಿ ಹಾಗೆ. ಸೊ ಒಂದು ಲೈಕ್ ಓಲ್ಡರ್ ಬ್ರದರ್ ಅಂತ ಆ ಬೇಜಾರ್ ಬೇಡ. ಯಾರು ಇಂಡಸ್ಟ್ರಿಯಿಂದ ಮನೆಯಿಂದ ಇಂಡಸ್ಟ್ರಿ ಇಲ್ಲ ಅಂತ ನಾನು ಇದ್ದೀನಿ. ಓ ಎಸ್. ಸೊ ಆ ಬೇಜಾರ್ ಬೇಡ ನಿಮಗೆ. ಇಲ್ಲ, ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿ ಮಾಡಿ. ನಮಗೆ ಯಾವುದೇ ಒಂದು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಅನ್ನೋ ಥರ ಒಂದು ಭಾವನೆ ಬಂದಿಲ್ಲ. ವೆರಿ ನ್ಯಾಚುರಲ್, ನಮ್ಮನ್ನು ತುಂಬ ಕಂಫರ್ಟಬಲ್ ಆಗಿ ಟ್ರೀಟ್ ಮಾಡಿದ್ದೀರಾ. ಆ್ಯಂಡ್ ನೀವು ಅಷ್ಟೇ, ನನಗೆ ಯಾವುದೇ ರೀತಿಯ ಏನು ಹೇಳೋದು ಸ್ಕ್ರಿಪ್ಟೆಡ್ ಆಗಲಿ ಇಲ್ಲ ಏನು ಹೇಳೋದು ಅದನ್ನು ಪ್ರಿಪರೇಷನ್ಸ್ ಆರ್ ಒಂದು ಫ್ರೇಮ್ಡ್ ಆಗಿ ಏನು ಹೇಳೋದು ಒಂದು ಕ್ಯಾಲ್ಕುಲೇಟೆಡ್ ಆಗಿ ಒಂದು ಮಾತುಕತೆ ಆ ಥರ ಏನೂ ಅನಿಸ್ಲಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಅಸ್ ಫೀಲ್ ಕಂಫರ್ಟಬಲ್. ಮನೆಗೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಿದ್ದಕ್ಕೆ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ. ಅಮ್ಮ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀವು ಮಾತಾಡಿದ ರೀತಿನಲ್ಲಿ ನಮಗೆ ಬೇರೆಯವರು ಅಂತ ಅನಿಸಿಲ್ಲ. ಥ್ಯಾಂಕ್ ಯು. ಒಂಥರ ತುಂಬಾ ಫ್ರೀ ಅನಿಸ್ತು. ಅಮ್ಮ ಸೂಪರ್ ಆಗಿ ಟೀ ಮಾಡ್ತಾರೆ. ಇವಾಗ ಇದು ಮುಗಿದ್ಮೇಲೆ ನಾನು ಒಳ್ಳೆ ಟೀ ಕುಡಿಬೇಕಾಗಿದ್ದ, ಟೀ ಕುಡಿಯೋಕ್ಕಾಗಿಲ್ಲ. ಸಕ್ಕದಾಗಿ ಟೀ ಮಾಡ್ತಾರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಕುಡಿದಿದ್ದೆ. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ AT ರಘು ಅವರ ಬದುಕಿನ ಕತೆ. ಅವರ ಶ್ರೀಮತಿಯವರು, ಅವರ ಮಗಳು, ಸೊ ಇದು ಅವರ ಕುಟುಂಬ. ಅವ್ರ ಮಗ ಅಬ್ರಾಡಲ್ಲಿದ್ದಾರೆ, ಹಾಗಾಗಿ ಅವ್ರ ಫೋಟೋನು ಹಾಕ್ತೀನಿ. ನೆಕ್ಸ್ಟ್ ಯಾವಾಗ ಅವ್ರು ಸಿಕ್ಕಿದಾಗ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ಸರಣಿನ ಮುಕ್ತಾಯ ಮಾಡ್ತಿದ್ದೀನಿ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ಈ ರೀತಿ ದಿಗ್ಗಜರ ಕುಟುಂಬವನ್ನು ಎಲ್ಲಿ ಹೋಗಿ ಹುಡುಗಿ ಹೆಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ಸರಣಿಯಲ್ಲಿ ಇನ್ನೊಂದು ಬೇರೆ ಅತಿಥಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.